ಜರ್ಮನಿಯವರವರು, ಮುಂದೆ ಲಯೋನೆಲ್ ಮೆಸ್ಸಿ ಅರ್ಜೆಂಟೀನಾ, ಜಸ್ಟ್ ಫ್ಯಾಂಟೈನ್ ಫ್ರಾನ್ಸ, ಇವತ್ತಂತಿ ವಿಶೇಷವಾಗಿ ಕೆಲಿಯನ್ ಎಂಬಪೆ ಅನ್ನುವಂಥವ್ರು ಈ ಸಲ ಫ್ರಾನ್ಸ್ ಮೂಲಕ ಆಡೋಕ್ಕೆ ಬಂದಂಥವ್ರು. ಲಾಸ್ಟ್ ಟೈಮ್ ಫೈನಲಲ್ಲಿ ಸೋತಂಥವ್ರು ಈ ಸಲ ಒಯ್ಯಲೇಬೇಕಂತ ಕಪ್ಪನ್ನು ಹಠದಿಂದ ಬಂದಿದ್ದಾರೆ. ಇವೆಲ್ಲವೂ ಇವತ್ತಿಂದ ಆರಾಮಾಗುವಂಥದ್ದು ಒಂದು ರಣಭಯಂಕರ ಆಟ. ನಿಮಗೆ ಈಗಾಗಲೇ ಹೇಳಿದಂಗೆ ಇನ್ನೊಂದು ಮಾತಿನಲ್ಲಿ ಜ್ಞಾಪಿಸ್ಬೇಕಾಗದ ಏನಪ್ಪ ಅಂದ್ರೆ ಅತಿ ಹೆಚ್ಚು ಆಡಿದ ದೇಶಗಳು ಯಾವಪ್ಪ ಈ ಒಂದು ವರ್ಲ್ಡ್ ಕಪ್ನಲ್ಲಿ ಅನ್ನುವಂಥದ್ದು. ಬ್ರೆಜಿಲ್ 114 ಪಂದ್ಯಗಳು ಆಡಿದ, ಒಂದು ಜರ್ಮನಿ 112, ಅರ್ಜೆಂಟೀನಾ 88, ಇಟ್ಲಿ 83, ಇಂಗ್ಲೆಂಡ್ 84 ಸಲ ಆಡಿದವ. ಇನ್ನೂ ಅನೇಕ ದೇಶಗಳು ಆಡ್ತಾಯಿದ್ದಾವೆ. ಅದೇ ಇರಲಿ. ಈಗ ಮೇನ್ ವಿಷಯ ಏನಪ್ಪ ಅಂದ್ರೆ ಈಗ ನಡೀತಿರುವಂಥ ಈ ಒಂದು ತಿಂಗಳಲ್ಲಿ ನಡೀತಿರುವಂಥ ಈ ಒಂದು ಸಮರದಲ್ಲಿ ಯಾರನ್ನು ಸೋಲಿಸ್ಬೋದು, ಯಾರು ಗೆಲ್ಬೋದು ಆ ಕ್ಷಣದ ಮಾತಂತ. ಪಿಲೆ ಒಂದು ಮಾತು ಹೇಳ್ತಾರೆ, ನಿಮಗೆ ಗೊತ್ತಿರಬೇಕು. ಪಿಲೆ ಅಂತ ಹೆಸರು ಕೇಳಿರ್ಬೋದು ನೀವು, ಫುಟ್ಬಾಲ್ ದಿಗ್ಗಜ. ಇವತ್ತಿಲ್ಲ ಅವರೊಂದು ಮಾತು ಹೇಳ್ತಾರೆ, ದೇಶದ ಗಾತ್ರ ಅಥವಾ ಆಟಗಾರರ ದೇಹ ದಾಢ್ಯಕ್ಕೂ ಫುಟ್ಬಾಲ್ ಆಟಕ್ಕೂ ಸಂಬಂಧವಿಲ್ಲ. ಕಠಿಣ ಶ್ರಮ, ಹೃತ್ಪೂರ್ವಕ ಪ್ರೀತಿ ಮತ್ತು ಕೌಶಲ್ಯಗಳಷ್ಟೇ ಮುಖ್ಯವಾಗುತ್ತವೆ. ಇಲ್ಲ ಮನುಷ್ಯ ಮುಖ್ಯವಾಗಬೇಕಾಗಿದ್ದು ಕಠಿಣ ಶ್ರಮ. ಇಲ್ಲಿ ಕೈಕಾಲು ಗಟ್ಟಿಬೇಕಾಗ್ತದೆ, ಓಡಾಟದ ಒಂದು ಪ್ರಾಕ್ಟೀಸ್ ಮಾಡಬೇಕಾಗ್ತದೆ. ಅದು ಚೆಂಡಿನ ಜೊತೆ ತಪ್ಪಿಸ್ತಾ ಹೋಗುವಂಥದ್ದು, ಎದುರಾಳಿ ಬರೋದನ್ನು ತಪ್ಪಿಸ್ತಾ ಹೋಗಿ ಗೋಲನ್ನು ಹೊಡೆಯುವಂಥದ್ದು ಸಾಮಾನ್ಯ ವಿಷಯ ಅಲ್ಲ. ಅಂತ ತಯಾರಿ ಮಾಡಿದರೆ ಮಾತ್ರ ಇವೆಲ್ಲ ಸಾಧ್ಯ ಅಂತೇಳಿ ಹೇಳಿದ್ದಾರೆ. ಹೀಗೆಲ್ಲ ಇರುತ್ತಿರುವಂಥ ಈ ಒಂದು ವರ್ಲ್ಡ್ ಕಪ್ ಫುಟ್ಬಾಲ್ದಲ್ಲಿ ಮೆಸ್ಸಿ ಮತ್ತು ಅದೇ ಕಾಲಕ್ಕೆ ರೊನಾಲ್ಡೋ, ಕ್ರಿಸ್ಟಿಯಾನೋ ರೊನಾಲ್ಡೋ ಇವ್ರ ಮಧ್ಯದಲ್ಲಿ ಸಮರ ಏನಪ್ಪ ಅಂತೇಳಿ. ಇನ್ನೊಬ್ಬರು ಫ್ರಾನ್ಸದ ಎಂಬಪೆ, ಇವರು ಸಹಿತ ಕಂಡು ಹೋಗಿದ್ದಾರೆ ಇದನ್ನು ಗೆಲ್ಲಬಹುದು ಅಂತೇಳಿ. ಆದರೂ ಇದನ್ನೆಲ್ಲ ಮೀರಿ ವಿಶೇಷವಾಗಿ ಯಾವುದೋ ರಿಸಲ್ಟ್ ಬರ್ಬೋದು. ಇದು ಸಹಿತ ಹೌದಪ್ಪ ನಿಶ್ಚಿತವಾಗಿ ಬ್ರೆಜಿಲ್ ಗೆಲ್ತದ, ಬ್ರೆಜಿಲ್ ಅಥವಾ ಮೆಕ್ಸಿಕೋ ಗೆಲ್ತದ, ಇಂಗ್ಲೆಂಡ್ ಗೆಲ್ತದ ಹೇಳ್ಬೋದು, ನಾವು ಗೆಲ್ತೀವಿ ಅಂತೇಳಿ ಅವರು. ಆದರೆ ಅಂದುಕೊಂಡಷ್ಟು ಕೆಲಸ ಅಲ್ಲ ಇದು. ಮತ್ತು ಈ ಆಟದಲ್ಲೇ ಇನ್ನು ಹಿಂಗೆ ಹೇಳ್ತೀನಿ, ಎಲ್ಲರೂ ಕೂಡಿ ಆಡುವಂಥ ಆಟ, ಒಬ್ಬರದ್ದು ಆಟ ಅಲ್ಲ. ಎಲ್ಲರೂ ಏಕೀಕೃತವಾಗಿ ಮೈಂಡ್ ಇಟ್ಕೊಂಡು ಶರೀರವನ್ನು ದುಡಿಸ್ಕೊಂಡು ಚೆಂಡಿನ ಮೇಲೆ ಹಿಡಿದು ಸಾಧಿಸಿದ್ರೆ ಸಾಧ್ಯ ಇಲ್ಲ ಅಂತಲ್ಲ, ಸಾಧ್ಯ ಯಾವುದು ಇಲ್ಲ ಅಂತ ಹೇಳಕ್ಕೆ ಆಗೋದಿಲ್ಲ. ಬಟ್ ಆಗೋದನ್ನು ಸ್ವಲ್ಪ ಮಾತಲ್ಲ, ಕಠೋರವಾದ ವಾಸ್ತವ. ಈ ಎಲ್ಲ ನೆಲೆಗಟ್ಟಿನಲ್ಲಿ ಮತ್ತೊಮ್ಮೆ ಈ ಸಲ